ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾರ್ಕಳ ಘಟಕದಿಂದ ಕಾರ್ಕಳದ ಛಾಯಾಚಿತ್ರಗಾರರ ಆರೋಗ್ಯ ತಪಾಸಣೆಯು ಖ್ಯಾತ ಹೃದಯ ತಜ್ಞ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಕಳ ಘಟಕದ ಚೇರ್ಮನ್ ಡಾಕ್ಟರ್ ಜೋಶಿ ಅವರ ಕ್ಲಿನಿಕ್ನಲ್ಲಿ ಜರುಗಿತು. ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಡಾಕ್ಟರ್ ಜೋಶಿ ಅವರು ಛಾಯಾಗ್ರಾಹಕರ ವೃತ್ತಿ ತುಂಬಾ ಒತ್ತಡದಿಂದ ಕೂಡಿದ ಹಾಗೂ ಕಷ್ಟದ ವೃತ್ತಿಯಾಗಿರುತ್ತದೆ. ಆದ್ದರಿಂದ ನಾವು ಪ್ರತಿ ವರ್ಷ ಛಾಯಾಗ್ರಾಹಕರ ಆರೋಗ್ಯ ತಪಾಸಣೆಯನ್ನ ಮಾಡಿ ಸೂಕ್ತ ಸಲಹೆಯನ್ನ ಕೊಡುತ್ತಾ ಬಂದಿರುತ್ತೀವಿ ಎಂದು ಹೇಳಿದರು. ಈ ಎಲ್ಲ ಕ್ಯಾಂಪ್ಗಳ ಒಂದು ವಿಶೇಷತೆ ಹೇಳಿದ್ರೆ, ಈ ಎಲ್ಲ ಕ್ಯಾಂಪ್ಗಳಲ್ಲಿ ನಾವು ಯಾವುದೋ ಒಂದು ಮೆಡಿಸಿನ್ ಕೊಡುವುದಿಲ್ಲ. ಯಾವುದೋ ಮಾತ್ರೆ ಕೊಡುವ ಕ್ಯಾಂಪ್ಗಳು ತುಂಬ ನಡೀತವೆ. ಮಾತ್ರೆ ಕೊಡೋದು, ಕಳಿಸೋದು, ಒಂದು 5 ದಿನದ್ದು ಮಾತ್ರೆ ಕೊಡೋದು ಆಯ್ತು, ಅದಾದ್ಮೇಲೆ ಅವರು ಬಿಡ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಇಟ್ಸ್ ಆಲ್ ವೇಸ್ಟ್. ದೊಡ್ಡ ಮೆಗಾ ಕ್ಯಾಂಪ್, ಅದರಲ್ಲಿ ಅವರಿಗೆ ಸಂಖ್ಯೆ ಬೇಕಾದದ್ದು ಅಂತಂದರೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅಂತ ಹೇಳಿ, ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಕ್ಯಾಂಪ್. ಮೆಡಿಸಿನ್ ಕೊಡೋದು, ಸ್ವಲ್ಪ ಏನಾದ್ರು ಡೋನರ್ಸನ್ನು ಒಟ್ಟು ಮಾಡಿ ಕೊಡೋದು, ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಬಟ್ ಇಂತಹ ಕ್ಯಾಂಪು ಇಟ್ಸ್ ಎ ಪ್ರಿವೆಂಟಿವ್ ಕ್ಯಾಂಪ್. ಪ್ರಿವೆಂಟಿವ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೇವೆ. ಯಾವಾಗಲೂ ರೋಗವನ್ನು ಮೊದಲೇ ಕಂಡು ಹಿಡಿದು ಅದಕ್ಕೆ ಉಪಶಮನ ಅಥವಾ ಏನಾದರೂ ಆ್ಯಕ್ಷನ್ ತಗೊಳ್ಳೋದು ಅದೇ ಅತ್ಯಂತ ಉಪಯುಕ್ತ. ನಂತರ ಮಾತನಾಡಿದ ಕಾರ್ಕಳ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಚಂದ್ರ ಪೈ ಅವರು ಛಾಯಾಗ್ರಾಹಕರಿಗೆ ಬಿಡುವು ಎಂಬುದಿಲ್ಲ. ಅದಲ್ಲದೆ ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಹಾಗೂ ಆಹಾರ ಸಿಗದೇ ಇದ್ದ ಕಾರಣ ಅನಾರೋಗ್ಯಕ್ಕೆ ಛಾಯಾಗ್ರಾಹಕರು ಬಹುಬೇಗನೆ ಒಳಗಾಗುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ವೈದ್ಯರಾದ ರಾಮಚಂದ್ರ ಜೋಶಿ ಅವರು ಅವರೇ ನಮಗೆ ಎಚ್ಚರಿಸಿ ನಮ್ಮ ಸಂಘದ ಸದಸ್ಯರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿ ಸೂಕ್ತ ಸಲಹೆಯನ್ನ ನೀಡುತ್ತಾ ಬಂದಿರುತ್ತಾರೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರಿಗೆ ರಕ್ತದೊತ್ತಡ ಪರೀಕ್ಷೆ, ಇಸಿಜಿ ಹಾಗೂ ಮಧುಮೇಹ ಪರೀಕ್ಷೆ ನಡೆಸಲಾಯಿತು. ವೇದಿಕೆಯಲ್ಲಿ ಪೂರ್ವ ಉಭಯ ಜಿಲ್ಲಾಧ್ಯಕ್ಷ ಪದ್ಮಪ್ರಸಾದ್ ಜೈನ್, ಮಾಜಿ ಅಧ್ಯಕ್ಷರಾದ ಸುಶೀಲ್ ಕುಮಾರ್, ದತ್ತಾತ್ರೇಯ ಶೇಖರ್ ಕುಕ್ಕಾಚೆ, ವಸಂತ್ ಮೋಹನ್ದಾಸ್ ಶಣೈ ಉಪಸ್ಥಿತರಿದ್ದರು. ಪ್ರಸಾದ್ ಐಸಿರಾ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದ ಸಮರ್ಪಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.